ಅವರು ರಾಜ್ಯದಲ್ಲಿ ಅವರದೇ ಒಂದು ಹೊಸ ರೀತಿಯ ರಾಜಕಾರಣ ಮಾಡೋದ್ರಲ್ಲಿ ಅವರದೇ ಆದಂಥ ಒಂದು ಹೆಸರನ್ನ ಮಾಡಿರ್ತಕ್ಕಂಥವ್ರು. ಅವರು ಈಗ ಏನು ರಾಜ್ಯದಲ್ಲಿ ಗೆದ್ದಿರ್ತಕ್ಕಂಥ ಒಂದು 32ಕ್ಕೂ ಹೆಚ್ಚು ಜನ ಏನು ಒಂದು ಯುವ MLAಗಳಿದ್ದಾರೆ, ಅವರ ಒಂದು ಪಡೆಯನ್ನ ಕಟ್ಕೊಂಡಿದ್ದಾರೆ. ಇದು ಏನು ಗುಟ್ಟಾಗಿ ಏನು ಉಳಿದಿಲ್ಲ, ಒಂದು ಒಳ್ಳೆಯ ಒಂದು ಲೀಡರ್ಶಿಪ್ ಅನ್ನ ಮೇಂಟೈನ್ ಮಾಡ್ತಿದ್ದಾರೆ. ಈಗ ಅಂತ ಭರತ್ ರೆಡ್ಡಿ ಹಾಗೂ ಅವರ ಸ್ನೇಹಿತರುಗಳು, ಅದರಲ್ಲೂ ಬಳ್ಳಾರಿಯ ಮತ್ತು ವಿಜಯನಗರ ಜಿಲ್ಲೆಯಲ್ಲಿ ಇಬ್ಬರು ಶಾಸಕ ನಾರಾ ಭರತ್ ರೆಡ್ಡಿ ಹಾಗೂ NT ಶ್ರೀನಿವಾಸ್ ಅವರು ಈ ಹೊಸ ಒಂದು ಶಾಸಕರೇನಿದ್ದಾರೆ ಅವರಿಗೆ ಮುಂದಿನ ಬಾರಿ ಅವಕಾಶ ಆದರೆ ನಮ್ಮನ್ನು ಕೂಡ ಈ ಒಂದು ಸಂಪುಟದಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅನ್ನೋಂಥದ್ದನ್ನು ಒಂದು ಈಗ ಲೆಟರ್ನ ಬರೆದಿರ್ತಕ್ಕಂಥದ್ದು. ಈ ಲೆಟರ್ ಈಗ ಎಲ್ಲೆಡೆ ವೈರಲ್ ಆಗಿದೆ. ಈಗ ನಮ್ಮ ಜೊತೆ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಅವರು ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ನೀವು ಏನು ಇವಾಗ ಪಕ್ಷಕ್ಕೆ ಒಂದು ಲೆಟರ್ನ ಬರೆದಿರ್ತಕ್ಕಂಥದ್ದು, ನಮ್ಮ ಯೂತ್ಸ್ನ ಪರಿಗಣನೆ ಮಾಡಿ ಮುಂದಿನ ದಿನಗಳ ನಮಗೊಂದು ಅವಕಾಶ ಕೊಡಿ ಅಂತ, ಇದು ಯಾವ ಥರ? ಇದರಲ್ಲಿ ಏನು ಬೇರೆ ಉದ್ದೇಶ ಏನಿಲ್ಲ. ನಾಳೆ ಯಾವತ್ತನ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಹೈಕಮಾಂಡ್ ತೀರ್ಮಾನ ಮಾಡಿದಾಗ ಯುವಕರಿಗೂ ಒಂದು ಆದ್ಯತೆಯನ್ನು ಕೊಡಿ ಅಂತೇಳಿ, ಯಾವ ರೀತಿಯಲ್ಲಿ MLA ಎಲೆಕ್ಷನ್ ಟೈಮಲ್ಲಿ ಯುವಕರಿಗೆ ಕೂಡ ಸ್ವಲ್ಪ ಆದ್ಯತೆಯನ್ನು ಕೊಡಿ ಅಂತೇಳಿ ಯಾವ ರೀತಿಯಲ್ಲಿ ಕೇಳ್ತು, ಅದೇ ರೀತಿಯಲ್ಲಿ ಸಚಿವರು ಏನೋ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ನಡೆದಾಗ ಯುವಕರು ಕೂಡ ಒಂದು ಕನ್ಸಿಡರೇಷನ್ ತಗೊಳ್ಳಿ ಅಂತೇಳಿ ನಾವು ಒಂದು ಮನವಿಯನ್ನು ಎಲ್ಲ ಶಾಸಕರು ಸೇರಿ ಕೊಟ್ಟಿರೋಂಥ. ಅಲ್ಲ, ಈಗ ಏನು ನಿಮ್ದೇನಾದರೂ ಡಿಮ್ಯಾಂಡ್ ಇದೆಯಾ? ಈಗ ಯಾಕಂತಂದ್ರೆ ಈಗ ಒಂದು ಕಡೆ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಯಾರಾಗಬೇಕು ಅನ್ನೋಂಥದ್ದು ಒಂದು ಗೊಂದಲ, ಅಧಿಕಾರ ಹಸ್ತಾಂತರದ ಗೊಂದಲ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಈಗ ಒಬ್ಬೊಬ್ಬ ಶಾಸಕರಿಗೂ ಕೂಡ ಭಾಳ ಬೇಡಿಕೆ, ಇವತ್ತು ನಿಮ್ಮನ್ನ ಮನವೊಲಿಸಲಿಕ್ಕೆ ಭಾಳ ಕಸರತ್ತುಗಳು ನಡೀತಿದ್ದಾವೆ. ಇಂಥ ಒಂದು ಸಂದರ್ಭದಲ್ಲಿ ನೀವೇನು ಒಟ್ಟಾರೆಯಾಗಿ ಇಷ್ಟು ಜನರು ಒಂದು ಸೈನ್ ಮಾಡಿ ಕೊಟ್ಟಿದ್ದೀರಾ, ಇದರಲ್ಲಿ ನಿಮ್ಮದು ಏನಾದರೂ ಬೇಡಿಕೆಗಳು ನಿಗಮ ಮಂಡಳಿ ಮತ್ತು ಈ ಥರ ಸರ್ಕಾರದಲ್ಲಿ ಆಗ್ತಕ್ಕಂಥ ಮಂತ್ರಿಗಳು ಅಲ್ಲದೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಏನಾದರೂ ಕೇಳಿದ್ದೀರಾ? ಇಲ್ಲ, ನಮ್ದೇನು ಬೇಡಿಕೆಗಳು ಏನಿಲ್ಲ. ನಮ್ಮ ಕ್ಷೇತ್ರಕ್ಕೆ ನಮ್ಮ ಎಲ್ಲರೂ ಯುವ ಶಾಸಕರು ಏನೇನಿದ್ರೆ ಪ್ರತಿಯೊಬ್ಬರ ಕ್ಷೇತ್ರಕ್ಕೆ ಸಚಿವರುಗಳಾಗಿರ್ಬೋದು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಏನೇ ಕೇಳಿದ್ರು, ಸ್ವಲ್ಪ ಸೀನಿಯರ್ಸ್ಗಳು ಯಾರನ್ನು ಕೇಳಿದ್ರು ಕೂಡ ಇಲ್ಲಪ್ಪ ಫಸ್ಟ್ ಟೈಮ್ ಗೆದ್ದಿದ್ದಾರೆ, ನಾವು ಅವ್ರಿಗೆ ಸಹಕಾರ ಮಾಡಿದ್ರೆ ನೆಕ್ಸ್ಟ್ ಮುಂಬರುವಂಥ 2ನೇ ಎಲೆಕ್ಷನ್ಗೆ ಯೂಸ್ ಆಗುತ್ತೆ, ಅವ್ರಿಗೆ ಅನುಕೂಲತೆ ಆಗುತ್ತೆ ಅಂತೇಳಿ ಭಾಳಷ್ಟು ಅನುದಾನಗಳು ನಮಗೆ ಕೊಟ್ಟಿದ್ದಾರೆ, ನಮಗೆ ಸಹಕಾರ ಮಾಡ್ಕೊಂಡು ಬಂದಿದ್ದಾರೆ. ಅಂಥ ಬೇಡಿಕೆಗಳು ಏನು ಬೇರೆವೇನೂ ಇಲ್ಲ. ಸರ್, ಈಗ ಬಳ್ಳಾರಿ ವಿಚಾರಕ್ಕೆ ಬರೋದಾದರೆ, ಬಳ್ಳಾರಿಯಲ್ಲಿ ಇವತ್ತಿಗೆ ಏನು ನಾಗೇಂದ್ರ ಅವ್ರದ್ದು ಇಶ್ಯೂ ಆಯಿತು, ಅದಾದ ನಂತರ ಇಲ್ಲಿ ಮಂತ್ರಿ ಸ್ಥಾನ ಖಾಲಿ ಇದೆ, ಜಮೀರ್ ಅಹಮದ್ ಅವರಿಗೆ ಇನ್ಚಾರ್ಜ್ ಕೊಟ್ಟಿದ್ದಾರೆ. ಆದರೆ ಜಮೀರ್ ಅವರು ಮೇಂಟೈನ್ ಮಾಡ್ತಾರೆ, ಬಟ್ ಸೂಕ್ತ ಸಂದರ್ಭಕ್ಕೆ ಇಲ್ಲಿ ಒಬ್ಬ ಹಾಲಿ ಮಂತ್ರಿ ಇದ್ದಂಥ ಕೆಲಸಗಳು ಆಗ್ತಾ ಇಲ್ಲ. ಆ ನಿಟ್ಟಲ್ಲಿ ಹೇಳೋದಾದರೆ ನೀವು ಯಾವ ರೀತಿಯ ಒಂದು ಒತ್ತಡವನ್ನು ಮಾಡ್ತೀರಿ? ಇಲ್ಲ, ಜಮೀರಣ್ಣ ಅವರು ಕೆಲಸ ಮಾಡ್ತಿದ್ದಾರೆ. ಆದರೆ ನಾವಿಲ್ಲಿ ಶಾಸಕರು, ನಾನು, ನಾಗೇಂದ್ರಣ್ಣವರು, ಗಣೇಶ್ ಅವರು, BM ನಾಗರಾಜ್ ಅವರು, ಅನ್ನಪೂರ್ಣ ಅವರು, ತುಕಾರಾಮ್ ಅವರು, ನಾಸಿರ್ ಹುಸೇನ್ ಅವರು ಎಲ್ಲರೂ ನಾವಿದ್ದು ಅಭಿವೃದ್ಧಿಯನ್ನು ಮಾಡ್ತಿದ್ದೀವಿ. ಆದರೆ ನಮ್ಮದು ಏನು ಬೇಡಿಕೆ ಇದೆ ಅಂತಂದರೆ ಭಾಳಷ್ಟು ದಿನಗಳಿಂದ, ಒಂದು ವರ್ಷದಿಂದ ಇರ್ಬೋದು, ಇದು ನಾಗೇಂದ್ರ ಅವ್ರದ್ದು ಒಂದೇನೋ ನಾಗೇಂದ್ರಣ್ಣ ಅವ್ರದ್ದು ಇನ್ಸಿಡೆಂಟ್ ಆಗಿ ರಾಜೀನಾಮೆಯನ್ನು ಮಾಡಿದ್ರು ಅಂತೇಳಿ ತಾವು ಹೇಳ್ತಿದ್ವಿ. ಅವತ್ತು ರಾಜೀನಾಮೆ ಮಾಡು ಅಂತೇಳಿ ಯಾರೂ ನಾಗೇಂದ್ರಣ್ಣವ್ರಿಗೆ ಹೇಳಿದಂಥವ್ರು ಅಲ್ಲ. ನಾಗೇಂದ್ರ ಅವರು ಸ್ವಯಂ ಪ್ರೇರಿತವಾಗಿ ನನ್ನ ಮೇಲೆ ಇಂಥ ಕಪ್ಪು ಚುಕ್ಕಿ ಬಂದಿದೆ, ನನ್ನಿಂದ ಪಾರ್ಟಿಗೆ ಕೆಟ್ಟ ಹೆಸರು ಬರಬಾರ್ದು ಅಂತೇಳಿ ನಾವೆಲ್ಲ ಅವತ್ತು ಅವ್ರನ್ನ ಇದು ರಾಜೀನಾಮೆ ಕೊಡಬಾರ್ದು ಅಂತೇಳಿ ಒತ್ತಡ ಮಾಡಿದಂಥವ್ರಲ್ಲಿ ನಾವು, ಗಣೇಶ್ ಅವರು ಎಲ್ಲರೂ ಇದ್ದೀವಿ. ಆದರೆ ಅವರು ನೋಡಪ್ಪ ನನ್ನ ಮೇಲೆ ಕಪ್ಪು ಚುಕ್ಕೆ ಬಂದಾಗ ನಾನು ರಾಜೀನಾಮೆಯನ್ನು ಕೊಟ್ಟು, ನಾನು ನನ್ನ ಮೇಲೆ ಇದ್ದಿದ್ದು ಇವೇನೋ ಕ್ಲೀನ್ ಚಿಟ್ ಬಂದಾಗ ನಾನು ಮತ್ತೆ ತೊಗೊತೀನಿ ಅದನ್ನಂತೇಳಿ ನಾಗೇಂದ್ರಣ್ಣವರು ಅವತ್ತು ಕೊಟ್ಟಿದ್ದು. ಇವತ್ತು ನಾಗೇಂದ್ರಣ್ಣವ್ರಿಗೂ ಕ್ಲೀನ್ ಚಿಟ್ ಬಂದಿದೆ. ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಪಕ್ಷದವರು ಅವ್ರಿಗೆ ತೊಂದರೆ ಕೊಡ್ಬೋದು, ಆದರೆ ವಾಸ್ತವಾಂಶ ಏನು ನಡೆದಿದೆ ಅಂತೇಳಿ ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ. ನಾಗೇಂದ್ರಣ್ಣವರು ಅತಿ ಶೀಘ್ರದಲ್ಲಿ ಮಂತ್ರಿ ಆಗ್ತಾರೆ. ಯಾಕಂದರೆ ನಾವು ಇಡೀ ಜಿಲ್ಲೆಯ ಶಾಸಕರು ಪ್ರತಿ ಸರಿ ಬೆಂಗಳೂರಿಗೆ ಹೋದಾಗೂ, ಡೆಲ್ಲಿಗೆ ಹೋದಾಗೂ ನಾಗೇಂದ್ರಣ್ಣವ್ರನ್ನ ಮಂತ್ರಿ ಮಾಡಬೇಕು. ನಾಗೇಂದ್ರಣ್ಣವ್ರು ಮಂತ್ರಿ ಆದರೆ ನಮ್ಮ ಬಳ್ಳಾರಿ ಜಿಲ್ಲೆ ಮತ್ತು ವಿಜಯನಗರ ಜಿಲ್ಲೆಯಲ್ಲಿ ಏನು 10 ಸ್ಥಾನ ಏನಿದೆ ಗೆಲ್ಲೋಗಿ ಭಾಳ ಅನುಕೂಲ ಆಗುತ್ತೆ. ನಾಗೇಂದ್ರಣ್ಣವ್ರ ಲೀಡರ್ಶಿಪ್ಪಲ್ಲಿ ನಾವು ಮುಂದಕ್ಕೆ ಹೋದರೆ ಭಾಳ ನಮಗೆ ಈಸಿ ಆಗುತ್ತೆ ಎಲೆಕ್ಷನಲ್ಲಿ ಅಂತೇಳಿ ನಾವೆಲ್ಲ ಅವ್ರಿಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀವಿ. ಹೈಕಮಾಂಡ್ ಆಗಿರ್ಬೋದು, CM ಅವರಾಗಿರ್ಬೋದು, DCM ಅವರಾಗಿರ್ಬೋದು ಕನ್ಸಿಡರ್ ಮಾಡಿದರೆ ಇನ್ನೊಂದು ತಿಂಗಳಲ್ಲಿ ನಾಗೇಂದ್ರಣ್ಣವರು ಮಂತ್ರಿ ಆಗೇ ಆಗ್ತಾರೆ. ಸರ್, ಈಗ ನೀವು ಇದನ್ನ ಏನೊಂದು 32 ಜನ ಶಾಸಕರು ಈಗ ಸೈನ್ ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದರದ ಒಂದು ಲೀಡರ್ಶಿಪ್ಪನ್ನು ಯಾರು ಹಾಕ್ಕೊಡಿದ್ದಾರೆ? ಇಲ್ಲ ಸಮಾನ ಮನಸ್ಕ ನಿಮ್ಮ ಯುವ ಮಿತ್ರರು, ಅಂದರೆ ಹೊಸದಾಗಿ ಆಯ್ಕೆ ಆದಂಥವ್ರು ಇದನ್ನು ಒಂದು ನಿರ್ಧಾರ ಮಾಡಿ ಕೊಟ್ಟಿರೋಂಥದ್ದ, ಅಥವಾ ಯಾರಾದರೂ ಇದಕ್ಕೆ ಒಂದು ಪರ್ಟಿಕ್ಯುಲರ್ ಆಗಿ ಒಂದು 4-5 ಜನ ಯಾರಾದರೂ ಒಂದು ಲೀಡರ್ ತೊಗೊಂಡಿದ್ದಾರೆ? ಇಲ್ಲ, ಅದರಲ್ಲಿ ಲೀಡರ್ಶಿಪ್ ಏನಿಲ್ಲ. ಒಂದು ಡಿಸ್ಕಷನ್ ಬಂದಾಗ ನಾವೇನು ಮಾಡಿದ್ರು ಎಲ್ಲರೂ ಸೇರಿಕೊಂಡು ಏನನ್ನ ಬೇರೆ ಬೇರೆ ನಮ್ಮ ಅನುದಾನಗಳಾಗಿರ್ಬೋದು, ಇನ್ನೊಂದಾಗಿರ್ಬೋದು ಕೇಳಕ್ಕೆ ಹೋದಾಗ ಎಲ್ಲರೂ ಕಲ್ತೋಗೋದು ನಮಗೊಂದು ಅಭ್ಯಾಸ. ನಾವೆಲ್ಲ ಫಸ್ಟ್ ಟೈಮರ್ಸ್ ಏನೇನಿದ್ದೀವಿ ಎಲ್ಲರೂ ಕಲ್ತೋಗಿ ಒಂದು ರಿಕ್ವೆಸ್ಟ್ ಮಾಡ್ಕೊಳೋದು, ಮೆಮೊರಂಡಮ್ ಕೊಡೋದು, ರಿಕ್ವೆಸೇಷನ್ ಕೊಡೋದು ನಮಗೊಂದು ಅಭ್ಯಾಸ ಇದೆ. ಅದೇ ರೀತಿಯಲ್ಲಿ ಎಲ್ಲರೂ ಚರ್ಚೆ ಮಾಡಿದಾಗ, ಎಲ್ಲರೂ ಒಂದು ಡಿಸಿಷನ್ಗೆ ಬಂದಾಗ ನಾವು ಅದರ ಜೊತೆ ಕೈ ಜೋಡಿಸಿ ಮಾಡಿದ್ವಿ. ಇದು ಭರತ್ ರೆಡ್ಡಿ ಅವರ ಮನದಾಳದ ಮಾತು.
ನಾವು ಇದರಲ್ಲಿ ಯಾವುದೇ ರೀತಿಯ ಒಂದು ಉದ್ದೇಶ ಇಲ್ಲ, ಯಾವುದೇ ರೀತಿಯ ಒಂದು ಇದರಲ್ಲಿ ನಾವು ಒಂದು ಪ್ರೋಗ್ರಾಮ್ ಪೀಡಿತರಾಗದೆ ನಾವು ಈ ಒಂದು ಡೆವಲಪ್ಮೆಂಟನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಏನು ಸಂಪುಟ ವಿಸ್ತರಣೆ ಆದರೆ ನಮ್ಮಲ್ಲಿ ಯುವಕರಿಗೆ ಒಂದು ಆದ್ಯತೆಯನ್ನು ಕೊಡಬೇಕು. ಅದರಲ್ಲೂ ಕೂಡ ಭಾಳ ಜನ ಯುವಕರಿದ್ದೀವಿ, ನಿಗಮಂಡಳಿಗಳು ಸೇರಿದಂತೆ ಮಂತ್ರಿ ಮಂಡಲದಲ್ಲಿ ಏನಾದರೂ ಅವಕಾಶ ಸಿಕ್ಕರೆ ನಮ್ಮಗಳನ್ನು ಎಲ್ಲರ ಪರವಾಗಿ ಕನ್ಸಿಡರ್ ಮಾಡಬೇಕು ಅನ್ನೋಂಥದ್ದನ್ನು ಕೊಟ್ಟಿದ್ದೀವಿ. ಆದರೆ ಬಳ್ಳಾರಿ ಮಟ್ಟಿಗೆ ಮಾತ್ರ ಏನು ಗ್ರಾಮೀಣ ಶಾಸಕ ನಾಗೇಂದ್ರ ಅವರಿದ್ದಾರೆ, ಅವರನ್ನೇ ಮಂತ್ರಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಬಳ್ಳಾರಿಯಲ್ಲಿ ಇರ್ತಕ್ಕಂಥ ಮತ್ತು ವಿಜಯನಗರದ ಎಲ್ಲ ಶಾಸಕರುಗಳು ಕೂಡ ಒಂದು ವರ್ಷದಿಂದ ನಾವು ಒಕ್ಕೂರಲಿನ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ CM ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಮುಂಬರುವಂಥ ತಿಂಗಳಲ್ಲಿ ನಾಗೇಂದ್ರ ಅವರನ್ನು ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರನ್ನಾಗಿ ಮತ್ತು ಮಂತ್ರಿಯನ್ನಾಗಿ ಘೋಷಣೆ ಮಾಡ್ತಾರೆ ಅನ್ನೋಂಥ ವಿಶ್ವಾಸದ ನುಡಿಗಳನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮುರಳಿಕಾಂತ್ ಜೊತೆ ನಾಗರಾಜ್, ರಾಜ್ ನ್ಯೂಸ್, ಬಳ್ಳಾರಿ.